ಯಾರೋ ನೀನು? ಏಯ್, ನನಗೆ ಯಾರಂತ ಕೇಳುವೆಯಾ? ಏ ರಾಜೇಂದ್ರನಿಗೆ. ಏ ರಾಜೇಂದ್ರ, ಈ ರಾಜೇಂದ್ರ ಆದ್ರೇನು ರಾಜನಾದ್ರೇನು? ನನ್ನ ಮುಂದೆ ಈ ತರ ಮಾತಾಡಬೇಡ, ಸರಿ ಆಗುವುದಿಲ್ಲ. ಲೇ, ಆ ನನ್ನ ವಿಷಯಕ್ಕಂತ ನನ್ನ ನಾಗರನ್ನು ಕೊಲೆ ಮಾಡಲು ಹೊಂಟಿರುವೆ. ತಡೆಯಿದ್ರು ನನ್ನನ್ನು. ಕೊಲೆ ಮಾಡಲು ಹೊರಟಲು? ಯಾಕೆ ಕೊಲೆ ಮಾಡಕ್ಕೆ ಹೋಗ್ತಾ ಇರುವುದು? ಆ ನರನಾಗ ವಿಷಕಂಠ ನನ್ನ ತಂದೆ ತಾಯಿಗಳನ್ನು ಕೊಂದಿದ್ದಾರೆ. ಅದೇ ಕಾರಣಕ್ಕಾಗಿ. ಯಾರು ಯಾರು ನಿನ್ನ ತಂದೆ ತಾಯಿಗಳು? ಇದೇ ಗ್ರಾಮದ ಶ್ರೀರಾಮಚಂದ್ರ ನನ್ನ ತಂದೆ, ಸೀತಾಮಾತೆ ನನ್ನ ತಾಯಿ. ಶ್ರೀರಾಮಚಂದ್ರ ಸೀತಾ ಮಾತೆ, ಅವರಿಗೆ ಅವಳಿ ಜವಳಿ ಮಕ್ಕಳು ಏನಾದರೂ ಎತ್ತಿದ್ದಾರೆ? ಹೌದು, ಅದರಲ್ಲಿ ನನ್ನ ಅಣ್ಣ ಒಬ್ಬ ತಪ್ಪಿಸಿಕೊಂಡು ಹೋಗಿದ್ದಾನೆ. ಹಾಗಾದ್ರೆ ಇವನು ನಮ್ಮ ತಮ್ಮ. ರಾಜೇಂದ್ರ, ನಿನ್ನ ಸಹೋದರ ಸತ್ತಿಲ್ಲ, ಇನ್ನೂ ಬದುಕಿದ್ದಾನೆ, ಇದೇ ಭೂಮಿಯಲ್ಲಿ ಇದ್ದಾನೆ. ಏನು ಹೇಳುತ್ತೀರಿ ನೀನು? ಹೌದು, ಹೇಳು, ಅವನು ನನ್ನ ಅಣ್ಣ ನನ್ನ ಸಹೋದರ ಎಲ್ಲಿದ್ರು ಎಂದು ಬೇಗನೆ ಹೇಳು. ನಿನ್ನ ಸಹೋದರ ಇದೇ ಊರಲ್ಲಿ ಇದ್ದಾನೆ. ಏನು ಹೇಳುತ್ತಿರುವೆ ನೀನು? ನಾನು ನಿಜವನ್ನೇ ಹೇಳ್ತಾ ಇರೋದು. ಹಾಗಾದರೆ ಬೇಗನೆ ಹೇಳು, ಈಗಲೇ ಹೋಗಿ ನೋಡಬೇಕು ನನ್ನ ಸಹೋದರನನ್ನು. ತಮ್ಮ ರಾಜೇಂದ್ರ, ನಾನೇ ನಿನ್ನ ಒಡ ಹುಟ್ಟಿದ ಅಣ್ಣ ತಮ್ಮ. ಏನು ಹೇಳುತ್ತೀರಿ ನೀನು? ನೀನು ನನ್ನ ಅಣ್ಣನೇ? ಹೌದು ರಾಜೇಂದ್ರ, ಹೌದು. ಆ ಶ್ರೀರಾಮಚಂದ್ರ ಮತ್ತೆ ಸೀತಾ ಮಾತೆಯೇ ನನ್ನ ತಂದೆ ತಾಯಿಗಳು. ನಾನೇ ನಿನ್ನ ಒಡ ಹುಟ್ಟಿದ ಸಹೋದರ. ಅಣ್ಣ, ತಮ್ಮ, ಅಣ್ಣ, ತಮ್ಮ. ಅಣ್ಣ, ಅಂದು ನನ್ನ ತಂದೆ ತಾಯಿಗಳನ್ನು ಕೊಂದವರು ನರನಾಗ ಮತ್ತು ವಿಷಕಂಠ. ನಡೆ ಅಣ್ಣ, ಅವರನ್ನು ಈಗಲೇ ತುಂಡು ತುಂಡು ಮಾಡಿಬಿಡೋಣ. ಲೇ ಸೂಳೆ ಮಕ್ಕಳೇ, ವಿಷಕಂಠ ನರನಾಗ, ಮುಗಿಯಿತು ಈಗ ನಿಮ್ಮ ಜೀವನದ ಯಾತ್ರೆ. ಬಂದಿರುವೆವು ನಾವು ಗುಡುಗೊಡೆದ ಗರುಡನಾಗಿಗಳು. ಗುಡುಗು ಹೊಡೆದ ಗರುಡನಾಗಿ, ಗುಡುಗು ಹೊಡೆದ ಗರುಡಗಳಾಗಿ. ಲೇ ವಿಷಕಂಠ, ಬಾ ತಮ್ಮ ಬಾ, ಇನ್ನು ಯಾಕೆ ತಡ ಮಾಡಿರೋದು? ಬಾ ನಡೆಯಣ್ಣ, ಹೋಗೋಣ. ಲೇ ಮಗನ ವಿಷಕಂಠ, ನನಗೆ ವಿಶ್ವಾಸ ದ್ರೋಹ ಬಗೆಯಲು ಹಂಚು ಹಾಕಿರುವ ಯಾವ ಮಗನೇ, ನಿನ್ನನ್ನು ಕೊಲೆಗೈದು ಅವನಿಂದ ನಿನ್ನ ಕಾರ್ಯ ಸಾಧಿಸದಿದ್ದರೆ ನನ್ನ ಹೆಸರು ನರ ರೂಪದ ನರನಾಗನ ಅಲ್ಲ. ಬಾಲೇ ಮಗನೇ, ನನ್ನ ಎದುರಿಗೆ ಬಂದು ಕಾದಾಡು, ತೋರಿಸು ನಿನ್ನ ಪೌರುಷದ ಗಂಡುಸ್ತನವನ್ನ. ನರನಾಗ, ಲೇ ನರನಾಗ, ಲೇ ವಿಷಕಂಠ, ಈ ಕಲಿಯುಗದ ಕುಬೇರನಿಗೆ ಲೇ ಎಂದು ಮಾತನಾಡುವ ಯಾವ ಮಗನೇ? ಕುಬೇರ? ಲೇ ನರನಾಗ, ನೀನು ಯಾವ ಸೀಮೆ ಕುಬೇರನಲ್ಲಿ ನನ್ನಿಂದ 10 ಕೊಲೆಯ ಮಾಡಿಸಿ ಕಂಡವರ ಹಣೆ ಹೊಡೆದು ಹೀಗೆ ನಾನೇ ಶ್ರೀಮಂತನೆಂದು ಸೊಕ್ಕಿನಿಂದ ಮೆರೆಯುತ್ತಿರುವೆ ಆ ಸೂಳಿಯ ಮಗನೇ. ನನ್ನ ಹಣ ಕೊಟ್ಟರೆ? ಹಣ? ಯಾವ ಹಣ? ನನ್ನಿಂದ 5 ಲಕ್ಷ ರೂಪಾಯಿ ತೆಗೆದುಕೊಂಡ ನಿನ್ನ ಕೆಲಸ ಸೇರಿಸಿಕೊಂಡ ಹಣ. ಅದೆಷ್ಟೋ ಹಣ ನನ್ನಿಂದ ಮೋಸ ಮಾಡಿ ದರೋಡೆ ಮಾಡಿಕೊಂಡು ಹೋಗಿದೀಯಾ ನೀನು. ನಿನಗೆ ಹಣ ಕೊಡಬೇಕೆ?
ಆ ಹಣದ ವಿಷಯ ಎತ್ತಿದ್ರೆ ಬೀಳುವುದು ನಿನ್ನ ಹೆಣ. ನನಗೆ ಬಂದು ಕೇಳುವಷ್ಟು ಗುಂಡಿಗೆ ನಾನಿನಗೆ. ದನರ ನಿಲ್ಲಿಸ್ರಿ ನಿಮ್ಮ ಕದನ ಕಾಳಗವನ್ನ. ಲೇ ತಲಾಟಿ, ಈ ಕದನದ ಕಾಳಗದಲ್ಲಿ ನೀ ಅಡ್ಡೈಸಿ ಬರಬೇಡ. ಈ ವಿಷಕಂಠನ ತಲೆ ತೆಗೆಯಬೇಕು. ನೀನು ದೂರ ಸರಿದ ನಿಲ್ಲು. ಯಪ್ಪ ದನಿ, ನಾ ಹೇಳೋ ಸ್ವಲ್ಪ ಮಾತು ಕೇಳ್ರಿ ಅಪ್ಪ, ಇಲ್ಲ ಅಂದ್ರೆ ನೀವು ಪ್ರಾಣ ಹರಣ ರೀ ಅಪ್ಪ, ಪ್ರಾಣ ಹರಣ ನಿಮ್ಮ ಇಬ್ಬರದು. ಲೇ ತಲಾಟೆ, ಅದೇನಂತ ಹೇಳು ಸಾಯಿ. ಯಪ್ಪ ದನಿ, ಆ ರಾಜೇಂದ್ರ ಗರುಡ ನಿಮ್ಮನ್ನ ಕೊಲ್ಲಾಕ ಈ ಕಡೆ ಬರಾಕತ್ತಾರಿ ಅಪ್ಪ. ಅವರಿಂದ ನಾ ಪ್ರಾಣ ಉಳಿಸ್ಕೊಂಡು ಓಡಿ ಬಂದೇನ್ರಿ ಅಪ್ಪ ದನ್ಯಾರ. ಲೇ ಬರಲಿ ಆ ಮಕ್ಕಳು, ಅವರಿಗೊಂದು ಗತಿ ನಾನೇ ಕಾಣಿಸುತ್ತೇನೆ. ಎಂದು ಗುಡುಗು ಹೊಡೆದ ಗರುಡಗಳಾಗಿ ಬಂದಿದ್ದೇವೆ. ಬಾರಲೇ ವಿಷಕಂಠ. ಲೇ ರಾಜೇಂದ್ರ, ಇಂದು ನಮ್ಮ ಗಂಡು ಸೇನೆ ಎಷ್ಟು ಎಂದು ತೋರಿಸಿ ಬಿಡುತ್ತೇವೆ ಮಕ್ಕಳ. ಲೇ ಗರುಡ, ನಮ್ಮ ಗಂಡುಸ್ತನದ ಬಗ್ಗೆ ಮಾತಾಡಿದ್ರೆ ಮಕ್ಕಳಿರ ಬೀಳುವುದು ನಿಮ್ಮ ಹೆಣ ಈ ಸಮಯದಲ್ಲಿ. ಅದು ಎಷ್ಟೋ ಶ್ರೀಮಂತಗಳು ನಮಗೆ ಹೊಡಿತಾರೆ ಅಂತ ಹೋಗಿದ್ದಾರೆ. ಅಂತದ್ರಲ್ಲಿ ನೀನ್ಯಾವು ನನಗೆ ಲೆಕ್ಕ? ಜೈ ಭವಾನಿ. ಲೇ ರಾಜೇಂದ್ರ, ಈ ರಾಜಿಗೆ ರಾಜನಾದ ನರನಗನನ್ನು ಕೊಲೆ ಮಾಡಿದೆ ಆ ಮಗನೇ. ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಬಾರಲೇ. ಲೇ ವಿಷಕಂಠ, ಎಂದು ನಿನ್ನ ಕಥೆ ಮುಗಿಯಿತು? ಅಣ್ಣ, ಎಂದು ನಮ್ಮ ಮನಸ್ಸಿಗೆ ತೃಪ್ತಿ ಆಯಿತು ಅಣ್ಣ, ತೃಪ್ತಿ ಆಯಿತು. ಹೌದು ತಮ್ಮ, ಇವತ್ತು ನಮ್ಮ ತಂದೆ ತಾಯಿ ಆತ್ಮಗಳಿಗೆ ಶಾಂತಿಯನ್ನು ಶಾಂತಿ ನೀಡಲೇನು. ನಡೆ ತಮ್ಮ, ಅಣ್ಣ ಹೋಗೋಣ. ಅಣ್ಣ ಅಣ್ಣ, ಎಂದು ನಾವು ಗುಡುಗು ಹೊಡೆದ ಗರುಡಗಳು. ಹೌದು ತಮ್ಮ, ಹೌದು, ನಾವಿಬ್ಬರು ಗುಡುಗು ಹೊಡೆದ ಗರುಡಗಳು. ಪೂಜಾರರೇ, ಮದುವೆ ಕಾರ್ಯ ಶುರು ಮಾಡಿಬಿಡಿ. ಅಣ್ಣ, ಮದುವೆ ಕಾರ್ಯಕ್ರಮ ಶುರು ಮಾಡೋಣ. ಆಯ್ತು ಅಣ್ಣ, ನಡೆ ಹೋಗೋಣ. ರೂಪ ಏಮ ಪೂಜಾರರೇ, ಮದುವೆ ಕಾರ್ಯ ಶುರು ಮಾಡಿಬಿಡಿ.
ಈಗ ನಮ್ಮ ಸಂಸಾರ ಒಂದುಗೂಡಿತು. ಈ ನಮ್ಮ ಸಂಸಾರವನ್ನು ಒಂದುಗೂಡಿಸಿದ ಆ ತಾಯಿಗೆ ನಮೋ ಹೇಳೋಣ. ಉಳಿದು ಹೋಗಬಹುದು ಒಂದು ಗುರು, ಆ ದುರ್ಗುಣ ಶಕ್ತಿಯನ್ನು ಪ್ರಾರ್ಥಿಸೋಣ. ಜಯ ಜಯ ಗುರು ಹರ ಕರುಣ, ಜಯ ಜಯ ಗುರು ಹರ ಕರುಣ, ಜಯ ಜಯ ಗುರು ಹರ ವಂದೇ ವಂದೇ ಜೈ ಹಿಂದ್, ಜೈ ಕರ್ನಾಟಕ.